ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಉದ್ಯೋಗ ಪರ್ವದಲ್ಲಿ ಸಂಜಯ ಯಾನ ಪರ್ವವನ್ನು ಕಳೆದ ಬಾರಿ ಆರಂಭವನ್ನು ಮಾಡಿದ್ದೆವು. ದೃಪದರಾಜನ ಶ್ರೇಷ್ಠ ಬ್ರಾಹ್ಮಣ ಸಂಧಾನಕ್ಕಾಗಿ ಕುರು ದೇಶಕ್ಕೆ ತೆರಳಿದ, ಕೌರವರ ಬಳಿ ತೆರಳಿದ. ದೃಪದರಾಜನ ವಿಚಾರಗಳನ್ನು, ದೃಪದರಾಜನ ಅಭಿಪ್ರಾಯವನ್ನು, ಪಾಂಡವರ ಗಟ್ಟಿಯಾದ ನಿಲುವನ್ನು ಸ್ಪಷ್ಟ ಧ್ವನಿಯೊಳಗೆ ಸ್ಪಷ್ಟವಾದ ಮಾತುಗಳಲ್ಲಿ ತಾನು ಅಭಿವ್ಯಕ್ತಗೊಳಿಸಿದ. ಈ ಮಾತುಗಳನ್ನು ಕೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾವು ಪಾಂಡವರು ದುರ್ಬಲರಾಗಿದ್ದಾರೆ ಅಂತ ನಾವು ತಿಳಿದೇ ಇಲ್ಲ, ಪಾಂಡವರು ಬಲಾಢ್ಯರಾಗಿದ್ದಾರೆ ಇದು ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಕರ್ಣ ಸಿಟ್ಟಾಗಿ ತಾನು ರೇಗುತ್ತಾನೆ. ಎರಡನ್ನೂ ಸಂಭಾಳಿಸುವುದಕ್ಕಾಗಿ ಧೃತರಾಷ್ಟ್ರ ಆ ಬ್ರಾಹ್ಮಣನಿಗೆ ಹೇಳ್ತಾನೆ, ನಮ್ಮ ಅಭಿಪ್ರಾಯವೇನಿದೆ ನಾವು ಸಂಜಯನ ಮುಖಾಂತರ ಹೇಳಿ ಕಳಿಸ್ತೇವೆ, ಇನ್ನು ನೀನು ಹೊರಡು ಅಂತ ಹೇಳಿ ಆ ಬ್ರಾಹ್ಮಣನನ್ನು ಕಳಿಸ್ತಾನೆ.
ಧೃತರಾಷ್ಟ್ರ ಸಂಜಯನನ್ನು ಕರೆದು ಹೇಳ್ತಾನೆ, ಪ್ರಾಪ್ತಾನಾಹು ಸಂಜಯ ಪಾಂಡುಪುತ್ರಾನ್ ಉಪಪ್ಲಾವ್ಯೇತಾನ್ ವಿಜಾನೀಹಿ ಗತ್ವಾ ಅಜಾತಶತ್ರುಂಚ ಸಭಾಜಯೇಥಾಹ ದೃಷ್ಟ್ಯಾವನಾದ್ಭ್ರಾಮಮುಪಸ್ಥಿತಸ್ತಂ. ಸಂಜಯ, ವಿರಾಟರಾಜನ ಪಟ್ಟಣವಾದ ವಿರಾಟರಾಜನ ದೇಶದೊಳಗೆ ಉಪಪ್ಲಾವ್ಯ ನಗರ, ಆ ಉಪಪ್ಲಾವ್ಯ ನಗರದಲ್ಲಿ ಪಾಂಡವರು ವನವಾಸ ಹಾಗೂ ಅಜ್ಞಾತವಾಸವನ್ನು ಮುಗಿಸಿ ಅಲ್ಲಿ ಬಂದು ಇದ್ದಾರೆ. ಅವರಿಗೆ ಹೋಗಿ ಸ್ಪಷ್ಟವಾದ ನಮ್ಮ ಅಭಿಪ್ರಾಯವೇನಿದೆ, ನಮ್ಮ ವಿಚಾರವೇನಿದೆ ಅವರಿಗೆ ತಿಳಿಸು. ಸರ್ವಾನ್ವದೇ ಸಂಜಯ ಸ್ವಸ್ತಿಮಂತಹ ಕೃಚ್ಛ್ರಂ ವಾಸಂ ಅತದರ್ಹ ನಿರೂಪ್ಯ. ಅವರೆಲ್ಲರೂ ಕೂಡ ಈ ವನವಾಸಕ್ಕೆ ಕಷ್ಟಪಡುವುದಕ್ಕೆ ಅರ್ಹರೇ ಅಲ್ಲ. ಹಾಗಿದ್ದರೂ ಕೂಡ ಅತ್ಯಂತ ಕ್ಲೇಶಕರವಾದ ಕ್ಲಿಷ್ಟವಾಗಿರ್ತಕ್ಕಂಥ ವನವಾಸವನ್ನು ದಾಟಿ ಇವತ್ತೇನು ಸುಖವಾಗಿದ್ದಾರಲ್ಲ, ಅದನ್ನು ನೋಡಿ ತುಂಬ ಸಂತೋಷವಾಗಿದೆ ಅಂತ ಹೇಳಿ. ಅಷ್ಟೇ ಅಲ್ಲ, ಸರ್ವಾಂ ಶ್ರಿಯಂ ಹ್ಯಾತ್ಮವೀರ್ಯೇಣ ಲಬ್ಧ ಪರ್ಯಾಕರ್ಷು ಪಾಂಡವ ಮಹ್ಯಮೇವ. ಪಾಂಡವರ ಒಂದು ಅದ್ಭುತವಾದ ಬಲ, ಅವರ ದೊಡ್ಡದಾದ ಗುಣವನ್ನು ಹೇಳ್ತೇನೆ ಕೇಳು. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅವರು ಎಂದು ಹಸ್ತಿನಾವತಿಗೆ, ವನದಿಂದ ಹಸ್ತಿನಾವತಿಗೆ ಎಂದು ಬಂದರಲ್ಲ, ಅವತ್ತಿನಿಂದ ಇಡೀ ಜಗತ್ತಿನೊಳಗೆ ಎಲ್ಲ ರಾಜರುಗಳ ಜೊತೆಗೆ ಯುದ್ಧವಾಡಿ ಅವರಿಂದ ಕಪ್ಪು ಕಾಣಿಕೆಗಳನ್ನು ತಂದು ತಾವು ಇಟ್ಟುಕೊಳ್ಳಲಿಲ್ಲ ಹೊರತು ಎಲ್ಲವನ್ನೂ ತಂದು ನನಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ದೋಷಂ ಘೇಷಾಂ ನಾದ್ಯಗಚ್ಚಂ ಪರಿಚ್ಛನ್ ಸೂಕ್ಷ್ಮಂ ಕಂಚಿತ್ ಏನ ಗರ್ಹೇಯ ಪಾರ್ಥಾನ್. ಈಗ ನಾನು ಪಾಂಡವರಿಗೆ ಬೈಬೇಕು ಅಂತ ಹೇಳಬೇಕು ಅಂತಂದರೆ ಆ ಬೈಯುವುದಕ್ಕೆ ಅತ್ಯಲ್ಪ ದೋಷವನ್ನು ನಾನು ಪಾಂಡವರಲ್ಲಿ ಕಂಡೇ ಇಲ್ಲ. ಇದು ಪಾಂಡವರು ದೇವತೆಗಳಾಗಿದ್ದಾರೆ ಎನ್ನುವುದಕ್ಕಿಂತಲೂ ಪಾಂಡವರ ಗುಣಮಟ್ಟ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಧೃತರಾಷ್ಟ್ರ ಹೇಳ್ತಾನೆ, ಪಾಂಡವರಿಗೆ ಬೈಯುವುದಕ್ಕೆ, ಪಾಂಡವರನ್ನು ನಿಂದೆಯನ್ನು ಮಾಡುವುದಕ್ಕೆ ನನ್ನ ಹತ್ರ ಅವರ ಬಗ್ಗೆ ದೋಷಗಳೇ ಇಲ್ಲ. ಎಲ್ಲಿಂದ ನಾನು ಬೈಲಿ? ಹೇಗೆ ಬೈಲಿ? ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ. ದೋಷಾಂ ಖೇಷಾಂ ನಾದ್ಯಗಚ್ಚಂ ಪರಿಚ್ಛನ್. ಪಾಂಡವರ ದೋಷಗಳೇ ನಾದ್ಯಗಚ್ಚನ್ ನನಗೆ ತಿಳಿಯಲ್ಪಟ್ಟಿಲ್ಲ. ಸೂಕ್ಷ್ಮ ಅತಿ ಸಣ್ಣದಾದ ದೋಷವೂ ನನ್ನ ಕಣ್ಣಿಗೆ ಕಂಡಿಲ್ಲ. ಹಾಗಾದರೆ ಅವ್ರು ಹೇಗೆ ಕರ್ಮಗಳನ್ನು ಮಾಡ್ತಾರೆ? ಧರ್ಮಾರ್ಥಾಭ್ಯಾಂ ಕರ್ಮ ಕುರುವಂತಿ ನಿತ್ಯಂ. ಪ್ರತಿ ನಿತ್ಯದೊಳಗೂ ಕೂಡ ಧರ್ಮಾರ್ಥಗಳಿಂದ ಯುಕ್ತವಾದ ಕರ್ಮಗಳನ್ನೇ ಮಾಡುವವರಾಗಿದ್ದಾರೆ ಪಾಂಡವರು. ಹಾಗಾಗಿ ಎಲ್ಲಿಂದ ನಾನು ಪಾಂಡವರನ್ನು ನಿಂದೆ ಮಾಡಲಿ? ಧರ್ಮಂ ಶೀತಂ ಕ್ಷುತ್ಪಿಪಾಸೆ ತಥೈವ ನಿದ್ರಾಂ ತಂದ್ರೀಂ ಕ್ರೋಧ ಹರ್ಷೌ ಪ್ರಮಾದಂ ಧೃತ್ಯಾ ಚೈವ ಪ್ರಜ್ಞೆಯ ಚಾಭಿಭೂಯ ಧರ್ಮಾರ್ಥ ಯೋಗಾನ್ ಪ್ರಯತಂತಿ ಪಾರ್ಥಾಃ. ಇನ್ನು ಪಾಂಡವರು ಹೇಗಿದ್ದಾರೆ ಅಂತಂದರೆ, ಧರ್ಮ, ಹಸಿವೆ ನೀರಡಿಕೆಗಳು, ನಿದ್ರಾ, ತಂದ್ರಿ, ಆಲಸ್ಯ, ಕ್ರೋಧ, ಹರ್ಷ, ಪ್ರಮಾದ, ತಪ್ಪು ಮಾಡುವಿಕೆ, ಇದನ್ನೆಲ್ಲವನ್ನೂ ಕೂಡ ಅವರು ಕೇವಲ ತಮ್ಮ ಧೈರ್ಯ, ತಮ್ಮ ಪರಾಕ್ರಮ, ಅಪ್ರತಿಮವಾದ ಬುದ್ಧಿವಂತಿಕೆ, ತತ್ವಜ್ಞಾನ, ಇವುಗಳಿಂದ ಎಲ್ಲ ದೋಷಗಳನ್ನು ಅವರು ಮೆಟ್ಟಿ ಹಾಕಿ ನಿಂತಿದ್ದಾರೆ. ನಾನು ಯಾವಾಗ ಅವರನ್ನು ಬೈಬೇಕು ಅಂತಂದರೆ ಹಸಿವೆ ನೀರಡಿಕೆಗಳು ಅವರಿಂದ ತಪ್ಪು ಮಾಡಿಸುತ್ತೆ, ನಿದ್ರೆ ಅವರಿಂದ ತಪ್ಪು ಮಾಡಿಸುತ್ತೆ, ಆಲಸ್ಯ ಅವರಿಂದ ತಪ್ಪು ಮಾಡಿಸುತ್ತೆ, ಬಹಳ ಸಿಟ್ಟು, ಬಹಳ ಆನಂದ, ಇವೆರಡು ತಪ್ಪುಗಳನ್ನು ಮಾಡಿಸುತ್ತೆ. ಪ್ರಮಾದ, ಸ್ವಯಂ ತಪ್ಪುಗಳು ಆಗ್ತಾನೇ ಇರುತ್ತೆ. ಇವೆಲ್ಲವೂ ಕೂಡ ನಿಂದೆಗೆ ಕಾರಣವಾದದ್ದು, ಶಿಕ್ಷೆಗೆ ಅರ್ಹವಾಗಿರುವಂಥದ್ದು. ಆದರೆ ಇವುಗಳನ್ನು ಎಲ್ಲವನ್ನು ಮೆಟ್ಟಿ ಹಾಕಿ ಪಾಂಡವರ ಮೇಲಿದ್ದಾರಲ್ಲ, ಅವರನ್ನು ಹೇಗೆ ನಾನು ಸಾಧ್ಯನೇ ಇಲ್ಲ, ನನ್ನಿಂದ ಆಗುವುದಿಲ್ಲ. ತೇಷಾಂ ದ್ವೇಷ್ಟ ನಾಸ್ತಿ ಅಜಮೀಢಸ್ಯ ಪಕ್ಷೆ. ಅಜಮೀಢ ಅಂತಂದರೆ ಧರ್ಮರಾಜ. ಆ ಧರ್ಮರಾಜನ ಪಕ್ಷದೊಳಗೆ ಧರ್ಮರಾಜನನ್ನು ದ್ವೇಷ ಮಾಡುವವರು ಯಾರೂ ಇಲ್ಲ. ಆ ಮಟ್ಟಕ್ಕೆ
ಧರ್ಮರಾಜ ಪರಿಶುದ್ಧವಾದ ಸನ್ಮಾರ್ಗದಲ್ಲಿ ಇದ್ದಾನೆ. ಧರ್ಮಣ್ಣ ಅನ್ಯತ್ರ, ಇನ್ನೊಂದು ಕಡೆಗೆ ನನ್ನ ಪಕ್ಷದಲ್ಲಿ ಹೇಳ್ತೇನೆ, ಅನ್ಯತ್ರ ಪಾಪ ದ್ವಿಷಮಾನ್ ಮಂದ ಬುದ್ಧೇ, ಒಂದು ಪಾಪಿಷ್ಠ ವಿಷಮ, ಎಲ್ಲವೂ ನನಗಿರಲಿ ಪಾಂಡವರಿಗೆ ಬೇಡ ಅಂತ ಹೇಳುವ ವೈಷಮ್ಯ ಮಾಡುವಂಥವನು, ಮಂದಬುದ್ಧೇ, ಭಾರಿ ದುರ್ಬುದ್ಧಿ ಉಳ್ಳವನು, ಆಡುವ ಪ್ರತಿ ಮಾತಿನೊಳಗೆ, ಆಡಿದ ನಡೆದ ಪ್ರತಿ ನಡವಳಿಕೆಯೊಳಗೂ ಕೂಡ ಯಾರು ತಪ್ಪು ಹುಡುಕಿ ಬಹಳ ಕ್ರೂರವಾಗಿ ನಿಂದೆಯನ್ನು ಮಾಡ್ತಾನೆ, ಅವನಿಗೆ ಶ್ರೀಮನ್ ಮಹಾಭಾರತ ಕೊಟ್ಟ ಒಂದು ಅದ್ಭುತವಾದ ಕಿರೀಟವೇನು ಅಂತಂದ್ರೆ ಮಂದಬುದ್ಧಿ. ಅದು ಧೃತರಾಷ್ಟ್ರ ದುರ್ಯೋಧನನಿಗಾಗಿ ಹೇಳಿದಂಥ ಅದ್ಭುತವಾದಂಥ ಮಾತು. ಇದು ಅನೇಕ ಬಾರಿ ಬರುತ್ತೆ, ದುರ್ಯೋಧನನಿಗೆ ವಿಶೇಷವಾಗಿ ಸಂಬೋಧನೆಯನ್ನು ಮಾಡುತ್ತೆ ಮಹಾಭಾರತ. ಸಜ್ಜನರಾದ ಸಾತ್ವಿಕೋತ್ತಮರಾದ ಹುಟ್ಟು ಯಾರನ್ನು ದ್ವೇಷವನ್ನೇ ಮಾಡದಿರುವ ಯಾವ ಪಾಂಡವರಿದ್ದಾರೆ, ತಾವು ಯಾರನ್ನೂ ದ್ವೇಷ ಮಾಡಿಲ್ಲ, ಇನ್ನೊಬ್ಬರು ಧರ್ಮರಾಜನನ್ನು ದ್ವೇಷ ಮಾಡುವ ಹಾಗೆ ತನ್ನ ವೃತ್ತಿಯನ್ನು ತಾನು ಮಾಡಿಕೊಂಡಿಲ್ಲ, ನಡವಳಿಕೆಯನ್ನು ಇಟ್ಟುಕೊಂಡಿಲ್ಲ, ಅಂತಹ ಧರ್ಮರಾಜನಲ್ಲಿ ಪಾಂಡವರಲ್ಲೂ ಕೂಡ ನಾನಾ ತರಹದ ಒಳ್ಳೆ ಮಾತುಗಳನ್ನು, ಒಳ್ಳೆ ಅಭಿಪ್ರಾಯಗಳನ್ನು ಹೇಳಿದಾಗಲೂ ಕೂಡ ಅವುಗಳಲ್ಲಿ ದೋಷಗಳನ್ನು ಹುಡುಕಿ ಹೆಕ್ಕಿ ಆ ದೋಷಗಳಿಂದ ಅತ್ಯಂತ ಕ್ರೂರವಾಗಿ ಕ್ರೌರ್ಯದಿಂದ ಯುಕ್ತರಾಗಿ ನಿಂದೆ ಮಾಡುವಂತಹ ವ್ಯಕ್ತಿ ಏನಿದ್ದಾನೆ, ಅವನಿಗೆ ಶ್ರೀಮನ್ ಮಹಾಭಾರತ ಕರೆಯುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರವೇನು ಅಂತಂದರೆ ಮಂದ ಬುದ್ಧಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅನ್ಯತ್ರ, ನಮ್ಮ ಪಕ್ಷದೊಳಗೆ ವಿಷಮಾನ್ ಮಂದಬುದ್ಧೇ ದುರ್ಯೋಧನ ಕ್ಷುದ್ರತರಾಚಕರಣ. ಯಾಕೆ ದುರ್ಯೋಧನ ಈ ಮಟ್ಟದೊಳಗೆ ಎಕ್ಸ್ಪರ್ಟ್ ಆದ? ಪಾಂಡವರಲ್ಲಿ ದೋಷಗಳನ್ನೇ ಹುಡುಕುವ ಮುಖಾಂತರ ಪಾಂಡವರನ್ನು ನಿರಂತರವಾಗಿ ಕುಕ್ಕುವಂತಹ ದೌರ್ಜನ್ಯ ದುಷ್ಪ್ರವೃತ್ತಿ ದುರ್ಯೋಧನನಲ್ಲಿ ಹೇಗೆ ಬಂತು ಅಂತಂದರೆ ಕ್ಷುದ್ರತರಾಚಕರಣ, ಅತ್ಯಂತ ಕ್ಷುದ್ರನಾದ ನಿಕೃಷ್ಟನಾಗಿರ್ತಕ್ಕಂಥ ಕರ್ಣನಿಂದ. ಕರ್ಣ ಎದುರಿಗೆ ಇದ್ದಾನೆ, ಕರ್ಣನನ್ನು ಇಟ್ಟುಕೊಂಡೇ ಧೃತರಾಷ್ಟ್ರ ಹೇಳ್ತಾನೆ, ಪುತ್ರೋ ಮಹ್ಯಂ ಮೃತ್ಯುವಶಂ ಜಗಾಮ ದುರ್ಯೋಧನ ಸಂಜಯ ರಾಗಬುದ್ಧಿ. ಕಂಡದ್ದೆಲ್ಲ ಬೇಕು ಎಂದು ಬಯಸುವ ದುರ್ಯೋಧನ ಈ ಕರ್ಣನ ಪ್ರೇರಣೆಯಿಂದ, ಕ್ಷುದ್ರತರನಾದ ಕರ್ಣನ ಪ್ರೇರಣೆಯಿಂದ, ಕರ್ಣನ ಸಹವಾಸದಿಂದ ಸ್ವಯಂ ಪಾಪಬುದ್ಧಿ ವಿಷಮ ಮಂದಬುದ್ಧಿಯಾದ ದುರ್ಯೋಧನ ಮೃತ್ಯುವಶಂ ಜಗಾಮ, ಇಂದೋ ನಾಳು ಸಾಯ್ತಾನೆ, ಇದು ಅತ್ಯಂತ ನಿಶ್ಚಿತ. ಧೃತರಾಷ್ಟ್ರ ಇಲ್ಲೊಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಸಾತ್ವಿಕನಾದ ಸಜ್ಜನನಾದ, ಎಂದಿಗೂ ಯಾರನ್ನು ಕನಸಿನಲ್ಲೂ ದ್ವೇಷವನ್ನು ಮಾಡದ, ಧರ್ಮರಾಜನ ದ್ವೇಷವನ್ನು ಯಾರು ಮಾಡ್ತಾರೆ ಅವನು ಈ ಜನ್ಮದೊಳಗೆ ಸುಖವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ, ದೊಡ್ಡದಾದ ಹಾನಿಯನ್ನು ಅವನು ಅನುಭವಿಸಿ ತೀರ್ತಾನೆ. ಅವನಿಗೆ ಇರುವ ದೊಡ್ಡದಾದ ಹಾನಿ ಏನು ಅಂತಂದರೆ ಮೃತ್ಯು. ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ತೇಷಾಂ ಭಾಗಂ ಯಚ್ಚ ಮನ್ನೇತ ಬಾಲ ಶಕ್ಯಂ ಹರ್ತುಂ ಜೀವಿತಾಂ ಪಾಂಡವಾನಂ. ಇನ್ನು ಪಾಂಡವರ ಬಗ್ಗೆ ಹೇಳ್ತಾನೆ. ಪಾಂಡವರ ಭಾಗವೇನಿದೆ, ಪಾಂಡವರಿಗೆ ಧಾರ್ಮಿಕವಾಗಿ ಧರ್ಮತಃ ನ್ಯಾಯತಃ ಒದಗಿ ಬರಬೇಕಾದ ಏನು ಸಂಪತ್ತಿದೆ ಅದನ್ನು ಪಡೆದುಕೊಳ್ಳುವುದಕ್ಕೆ ಪಾಂಡವರು ಬಲಾಢ್ಯರಾಗಿದ್ದಾರೆ, ಅಪ್ರತಿಮ ಪರಾಕ್ರಮಿಗಳಾಗಿದ್ದಾರೆ. ಯಸ್ಯಾರ್ಜುನ ಪದವೀಂ ಕೇಶವಶ್ಚ ವೃಕೋದರ ಸಾತ್ಯಕೋ ಜಾತಶತ್ರೋ. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮ, ಭೀಮಸೇನ ದೇವರು, ಸಾತ್ಯಕಿ, ನಕುಲ ಸಹದೇವರು ಇವರೆಲ್ಲರೂ ಬಲಾಢ್ಯರಾಗಿದ್ದಾರೆ, ಪರಾಕ್ರಮಿಗಳಾಗಿದ್ದಾರೆ. ಈ 5 ಜನರಲ್ಲಿ ಭೀಮ ಅರ್ಜುನರು ಇಬ್ಬರು ಸಾಕು ನಮ್ಮನ್ನು ಮೆಟ್ಟಿ ಹಾಕಿ ನಮ್ಮನ್ನು ಸಂಹಾರವನ್ನು ಮಾಡಿ ತಮ್ಮ ಪಾಲಿನದನ್ನು ತಾವು ಅಷ್ಟು ಧಾರ್ಮಿಕರು ಆಗಿದ್ದಾರೆ. ನಮ್ಮ ಪಾಲಿನದೂ ಅವರು ಸ್ವೀಕಾರವನ್ನು ಮಾಡೋದಿಲ್ಲ, ತಮ್ಮ ಪಾಲಿಗೇನಿದೆ ಅದನ್ನು ಮಾತ್ರ ಸ್ವೀಕಾರವನ್ನು ಮಾಡ್ತಾರೆ. ಸಹೇಕ ಪೃಥಿವೀಂ ಸವ್ಯಸಾಚಿ, ಒಬ್ಬ ಅರ್ಜುನ ಸಾಕು ಸಮಗ್ರವಾದ ಪೃಥಿವಿಯನ್ನು ಗೆದ್ದು ಬಂದಿದ್ದಾನೆ. ಸಮಗ್ರವಾದ ಉತ್ತರ ದಿಕ್ಕಿಗೆ ತಾನು ಹೋಗುವ ಮುಖಾಂತರ ಮೇಲಿನ
ಸ್ವರ್ಗಾದಿ ಲೋಕಗಳಲ್ಲಿ ಕೆಳಗಿನ ಪಾತಾಳದವರೆಗೆ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಎಲ್ಲರನ್ನು ಸೋಲಿಸಿ ಕಪ್ಪು ಕಾಣಿಕೆಯನ್ನು ತಂದು ಹಾಕಿದ್ದಾನೆ ಒಬ್ಬ ಅರ್ಜುನ. ಇದೇ ಅರ್ಜುನ ಖಾಂಡವ ವನವನ್ನು ನಾವು ಅವರಿಗೆ ಕೊಟ್ಟಾಗ ಇಂದ್ರಾದಿಗಳು ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧದೊಳಗೆ ಎಲ್ಲ ಇಂದ್ರಾದಿಗಳನ್ನು ಸೋಲಿಸಿ ಖಾಂಡವ ವನವನ್ನು ಅಗ್ನಿಗಾಗಿ ವಿಶೇಷವಾಗಿ ತಾನು ಉಪಯೋಗ ಮಾಡ್ತಾನೆ. ಇಂತಹ ಅರ್ಜುನ ಬಲಾಢ್ಯನಾಗಿದ್ದಾನೆ, ಸ್ವರ್ಗಲೋಕಕ್ಕೆ ಹೋಗಿ ಬಂದಿದ್ದಾನೆ ಅಂತ ಕೇಳಿದೆವು. ಇಂದ್ರನ ಅರ್ಧಾಸನದೊಳಗೆ ಕುಳಿತುಕೊಂಡು ಬಂದ ಅಂತ ಕೇಳಿತು. ಪೌಲಮೇಯ ಕಾಲಕೇಯರನ್ನು ಸಂಹಾರವನ್ನು ಮಾಡಿ ಬಂದ ಅಂತ ಕೇಳಿತು. ಇನ್ನು ಕೃಷ್ಣ ಪರಮಾತ್ಮ ಸ ಬ್ರಹ್ಮಕಾ ಸುರಗಣ ಸಹ ದೈತ್ಯಮರ್ತಾ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೆ ಬಿನೈಷ ಭಯಂ. ಅಂತಹ ಪರಾಕ್ರಮಿ ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ಇಂದ್ರರು, ಅನಂತ ದೇವತೆಗಳು ಬಂದು ಏಕಕಾಲಕ್ಕೆ ಆ ಕೃಷ್ಣ ಪರಮಾತ್ಮನ ಕೈಯನ್ನು ಅಳಗಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಹೆಬ್ಬಟ್ಟನ್ನು ಅಳಗಿಸ್ಲಿಕ್ಕೆ ಆಗುವುದಿಲ್ಲ. ಅಂತ ಬಲಾಢ್ಯನಾಗಿರ್ತಕ್ಕಂಥ ಕೃಷ್ಣನಿದ್ದಾನೆ. ಹೌದು, ಕೃಷ್ಣ ಮಾತು ಕೊಟ್ಟಿರ್ಬೋದು ಇವತ್ತು ಯುದ್ಧವಾಡುವುದಿಲ್ಲ ಅಂತ. ಕೃಷ್ಣನ ಸನ್ನಿಧಾನವೇ ಅಪ್ರತಿಮವಾಗಿದೆ. ಗದಾಭೃತಾಂ ನಾಸ್ತಿ ಸಮೋತ್ರ ಭೀಮಾತ್. ಭೀಮನಿಗೆ ಸಮರಾದವರು ಗದಾ ಯುದ್ಧದೊಳಗೆ ಜಗತ್ತಿನೊಳಗೆ ಯಾರೂ ಇಲ್ಲ. ಕರ್ಣ ಕೇಳು. ರಥೇದ ಅರ್ಜುನಾತ್. ರಥದೊಳಗೆ ಅರ್ಜುನನನ್ನು ಮೀರಿಸುವವರು ಯಾರೂ ಇಲ್ಲ. ರಥದಲ್ಲೇ ಯುದ್ಧ ಮಾಡುವವನು ಅರ್ಜುನನಾದರೆ ರಥ ಬಿಟ್ಟು ಹೋಗಿ ಎದರಿಂದ ಅವನನ್ನು ಸೀಳೆ ಹಾಕುವನು ಭೀಮಸೇನ ದೇವರಿದ್ದಾರೆ. ಗೊತ್ತಿದೆ ನನಗೆ. ಕೇವಲ ಬಾಹು ಬಲದೊಳಗೆ 10,000 ಆನೆಯ ಬಲವನ್ನು ಮೀರಿಸುವಂತ ಪರಾಕ್ರಮಿ ಭೀಮನಿದ್ದಾನೆ. ಸುಶಿಕ್ಷಿತ, ಭಾರೀ ಶಿಕ್ಷೆಯನ್ನು ಪಡೆದುಕೊಂಡಿದ್ದಾನೆ. ಕೃತವೈರ, ದುರ್ಯೋಧನಾದಿಗಳ ಮೇಲೆ ನಿರಂತರ ಕೆಂಡ ಕಾರುವವನಾಗಿದ್ದಾನೆ. ಧರ್ಮರಾಜ ಕಾರುವುದಿಲ್ಲ, ಭೀಮಸೇನ ದೇವರು ಎಂದಿಗೂ ಕೆಂಡ ಕಾರದೆ ಬಿಟ್ಟು. ಅಂತಹ ಭೀಮ ಧರ್ಮರಾಜನ ಮಾತು ಮೀರಬಾರದು, ಪಾಂಡವರು ಧರ್ಮದಲ್ಲಿ ಇದ್ದಾರೆ ಎನ್ನುವ ಒಂದೇ ಕಾರಣಕ್ಕೆ ಭೀಮ ಮುಂದೆ ಬಂದಿಲ್ಲ. ಧರ್ಮರಾಜನ ಏನಾದರೂ ಭೀಮಸೇನ ದೇವರಿಗೆ ಅಧರ್ಮ ನಡೆದು ಹೋಗಲಿ ಅಂತ ಹೇಳಿ ಭೀಮಸೇನ ದೇವರನ್ನು ಛೂ ಬಿಟ್ಟ ಅಂತಾದರೆ ಒಂದೇ ದಿನದೊಳಗೇನೆ ದುರ್ಯೋಧನ ನೀವ್ಯಾರೂ ಬದುಕೋದಿಲ್ಲ, ಎಚ್ಚರದಲ್ಲಿಟ್ಟುಕೊಳ್ಳಿ. ಇಷ್ಟೆಲ್ಲ ನೀನು ಹೇಳಬೇಕು ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಒಂದು ಕಡೆಗೆ ದೃಷ್ಟದ್ಯುಮ್ನ, ದೃಪದ ರಾಜ, ಮಾತ್ಸ್ಯ ದೇಶದ ರಾಜ, ವಿರಾಟ ರಾಜ, ಕೇಕೆಯ ದೇಶದ ರಾಜರುಗಳು, ಪಾಂಡ್ಯರಾಜ, ಇನ್ನ ಕೃಷ್ಣನ ಮಕ್ಕಳು ಏನಾದರೂ ಸಹಾಯಕ್ಕೆ ಬಂದರೆ ಕೃಷ್ಣ ಇದ್ದಾನೆ. ಆದ್ದರಿಂದಾಗಿ ಸಂಜಯ ಗವಲ್ಗಣೆ ನಾದಿಗಚ್ಚಾಮಿ ಶಾಂತಿಂ. ಹೀಗಿದ್ದಾಗ ನಮ್ಮ ಪಕ್ಷದಲ್ಲೇ ತಪ್ಪು ಹೆಚ್ಚಿದೆ. ನಮ್ಮನ್ನು ಕುಟ್ಟಿ ಹಾಕಿ ಗೆದ್ದು ಎಲ್ಲವನ್ನೂ ಪಡೆಯೋದಕ್ಕೆ ಅವರು ಸಮರ್ಥರಾಗಿದ್ದರೂ ಕೂಡ ಅವರಿನ್ನೂ ಶಾಂತಿಯನ್ನೇ ಬಯಸ್ತಾ ಇದ್ದಾರೆ. ನಾವು ಬಿಟ್ಟು ಕೊಟ್ಟಿಲ್ಲ ಅಂತಾದರೆ ಅವರು ನಮ್ಮ ಮೇಲೆ ಯುದ್ಧವಾಡುವುದು ನಿಶ್ಚಿತವಾಗಿದೆ. ಗವಲ್ಗಣೆ ನಾಧಿಗಚ್ಚಾಮಿ ಶಾಂತಿಂ. ಆದ್ದರಿಂದ ಈ ಎಲ್ಲ ನೆನಪು ಮಾಡಿಕೊಂಡರೆ ನನಗೆ ಸಮಾಧಾನ, ನನಗೆ ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲೋ ಸಂಜಯ. ಯೇಷಾಂ ಸಸ್ಯಾದಾಗ್ರಣೀರ್ ವೃಷ್ಣಿಸಿಂಹ ನ ಜಾತು ತಾನ್ ಶತ್ರುರನ್ಯಸ್ಸಹೇತ ಪ್ರವೇಪತೆ ಮೇ ಹೃದಯಂ ಭಯೇನ ಶುತ್ವಾ ಕೃಷ್ಣೋ ಏಕರಥೇ ಸಮೇತೌ. ಒಬ್ಬ ಕೃಷ್ಣ, ಅರ್ಜುನ ಇಬ್ಬರು ಒಂದೇ ರಥದಲ್ಲಿ ಬಂದರೆ ಆ ಚಿತ್ರ ನನ್ನ ಕಣ್ಣು ಎದುರಿಗೆ ಬಂದ್ರೇನೆ ಹೆದರಿಕೆಯಿಂದ ಗಾಬರಿಯಾಗಿ ಎದ್ದು ನಿಲ್ತೇನೆ. ಇಡೀ ರಾತ್ರಿ ನಿದ್ದೆ ಹತ್ತುವುದಿಲ್ಲ. ಆದ್ದರಿಂದಾಗಿ ದುರ್ಯೋಧನೇನ ನಿಗೃತೋ ಮನಸ್ವಿ ನೋ ಚೇತ್ ಕ್ರುದ್ಧ ಪ್ರದಹೇ ಧರ್ತರಾಷ್ಟ್ರಾಂ ನಾಹಂ ತಥಾ ಹ್ಯರ್ಜುನಾದ್ ವಾಸುದೇವಾತ್ ಭೀಮಾದ್ವಾಹಂ ಯಮಯೋರ್ ವಾ ಬಿಭೇಮಿ. ಕೇಳಿಲಿ ಸಂಜಯ, ಏನು ಮೋಸ ಮಾಡುವ ದುರ್ಯೋಧನ, ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವನು ದುರ್ಯೋಧನ ಇದ್ದಾನೆ. ಆ ದುರ್ಯೋಧನ ಎದುರಿಗೆ ವಾಸುದೇವ, ಭೀಮ, ಅರ್ಜುನರು ಎದುರಿಗಿದ್ದಾರೆ. ಅವರಿಂದ ನನಗೆ ಬಹಳ ಹೆದರಿಕೆ ಇಲ್ಲ. ಯಾಕೆ? ಅವರ 3 ಜನರ ಮೂಗುದಾರವೇನಿದೆ ಧರ್ಮರಾಜನ ಕೈಯೊಳಗಿದೆ. ಈ 3 ಜನ ಧರ್ಮರಾಜನನ್ನು ಮೀರಿ ನಡೆಯೋದಿಲ್ಲ. ಈ 3 ಜನರು ಧರ್ಮರಾಜನನ್ನು ಬಿಟ್ಟು ಬೈಪಾಸ್ ಮಾಡಿ ಹೊರಗೆ ಬರುವುದಿಲ್ಲ.
ಹಾಗಾಗಿ ಧರ್ಮರಾಜ ಈಗ ಯುದ್ಧ ಬೇಡ ಅಂತ ಹೇಳ್ತಾನೆ. ಇದು ಅತ್ಯಂತ ನಿಶ್ಚಿತವಿದೆ. ಯಾಕೆ? ಧರ್ಮರಾಜ ಅಜಾತ ಶತ್ರು. ತಾನು ಯಾರನ್ನು ದ್ವೇಷ ಮಾಡಿಲ್ಲ, ಇನ್ನೊಬ್ರು ಯಾರೂ ಅವನನ್ನು ದ್ವೇಷ ಮಾಡುವಂತೆ ತನ್ನ ವೃತ್ತಿಯನ್ನು ನಡೆಸಿಕೊಂಡಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವವನು ಧರ್ಮಣ್ಣ. ಹಾಗಾಗಿ ನನಗೆ ಹೆದರಿಕೆ ಇರುವುದು ಎಲ್ಲಿ ಅಂತಂದ್ರೆ ಆ ಧರ್ಮರಾಜನ ತಪಸ್ಸು, ಆ ಬ್ರಹ್ಮರಾಜನ ಬ್ರಹ್ಮಚರ್ಯದೊಳಗೆ ವಿಚಿತ್ರವಾದ ಹೆದರಿಕೆ ಇದೆ. ಎಷ್ಟು ಸುಂದರವಾಗಿ ಹೇಳ್ತಾನೆ. ಯಥಾ ರಾಜ್ಞಃ ಕ್ರೋಧ ದೀಪ್ತಸ್ಯ ಸೂತ ಮನ್ಯೋರಹಂ ಭೀತತರಂ ಸದೈವ ಮಹಾತಪ ಬ್ರಹ್ಮಚರ್ಯೇಣ ಯುಕ್ತಃ ಸಂಕಲ್ಪೋಯಂ ಮಾನಸಸ್ತಸ್ಯ ಸಿದ್ಧೇತ್. ಬಲಾಢ್ಯನಾದ ಭೀಮ, ಅರ್ಜುನ, ಶ್ರೀಕೃಷ್ಣ ಪರಮಾತ್ಮ ಈ ಮೂರು ಜನರನ್ನೂ ಕೂಡ ಅವನು ಗಟ್ಟಿಯಾಗಿ ನಿಗ್ರಹವನ್ನು ಮಾಡಿಡಬೇಕು, ಅವರನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಆ ಧರ್ಮರಾಜನಲ್ಲಿ ಯಾವ ಮಟ್ಟದ ಧರ್ಮವಿದೆ, ಯಾವ ಮಟ್ಟದಲ್ಲಿ ಅವನ ತಪಸ್ಸು ಬ್ರಹ್ಮಚರ್ಯವಿದೆ ಎನ್ನುವುದನ್ನು ನೆನೆಸಿಕೋ. ಅದನ್ನು ನೆನೆಸಿದಾಗ ತುಂಬ ಹೆದರಿಕೆ ಆಗುತ್ತೆ. ಯಾರನ್ನು ನಾವು ಕೆಣಕಬಹುದು, ಯಾರನ್ನು ನಾವು ಬೇಕಾದ ಅವಮಾನವನ್ನು ಮಾಡಬಹುದು, ಪೀಡೆ ಕೊಡಬಹುದು, ಇನ್ನೇನಾದರೂ ಮಾಡಬಹುದು. ಆದರೆ ಬ್ರಹ್ಮಚರ್ಯದಿಂದ ಯುಕ್ತನಾದ, ತಪಸ್ಸನ್ನು ನಿರಂತರವನ್ನಾಗಿ ತಪಸ್ಸನ್ನೇ ಉಸಿರಾಟವಾಗಿ ಇಟ್ಟುಕೊಂಡ ಯಾವ ವ್ಯಕ್ತಿ ಇದ್ದಾನೆ ಅವನನ್ನು ಕೆಣಕುವುದಕ್ಕೆ ಬಹಳ ಬಹಳ ಹೆದರಿಕೆಯಾಗತ್ತೆ. ಅವನೇನು ಸಿಟ್ಟಿನಿಂದ ಕಣ್ಣು ತೆಗೆದ, ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡ, ಮನಸ್ಸಿನಲ್ಲಿ ಶಾಪ ಕೊಟ್ಟ ಅಂತಾದರೆ ಅದು ಮಹಾ ಅನರ್ಥಕ್ಕೆ ಕಾರಣವಾಗತ್ತೆ. ಅವನು ಶಾಪ ಕೊಡೋದು ಬೇಕಾಗಿಲ್ಲ, ನಾವು ಕೊಡುವ ಕೆಣಕು ಅದರಿಂದಲೇ ನಮಗೆ ಅನರ್ಥವಾಗತ್ತೆ. ಹಾಗಾಗಿ ಮಹಾ ಉಗ್ರ ತಪಸ್ವಿಯಾದ, ಪ್ರಚಂಡ ತಪಸ್ಸನ್ನು ಮಾಡುವಂತಹ, ಬ್ರಹ್ಮಚರ್ಯವನ್ನು ಬಹಳ ಉನ್ನತ ಮಟ್ಟದೊಳಗೆ ಪ್ರತಿಪಾದನೆಯನ್ನು ಮಾಡುವ ಧರ್ಮರಾಜನನ್ನು ನಾನು ನೆನೆಸಿಕೊಂಡಾಗ ಅವನಿಗೆ ಸಮಾಧಾನವಿದೆ, ಅವನಲ್ಲಿ ಕ್ಷಮ ಇದೆ. ಧರ್ಮರಾಜನಲ್ಲಿ ಸಹನೆ ಇದೆ, ಧರ್ಮರಾಜನಲ್ಲಿ ದಯಾ ಇದೆ. ಧರ್ಮರಾಜ ಒಂದು ದೊಡ್ಡದಾದ ಡ್ಯಾಮ್ ಕಟ್ಟಿದ್ದಾನೆ. ಆ ಡ್ಯಾಮಿನ ಬಾಗಿಲುಗಳೇನಿದೆ ಸಹನ, ಕ್ಷಮ, ದಯ ಮೊದಲಾದ ಗುಣಗಳಿಂದಲೇ ಡ್ಯಾಮ್ ಕಟ್ಟಿದ್ದಾನೆ. ಆ ಡ್ಯಾಮ್ ಯಾವುದೇ ಒಂದು ಪ್ರಸಂಗದೊಳಗೆ ಅದು ಶಿಥಿಲವಾಯಿತು, ಅದು ತಾಳ್ಮೆ ಕಳೆದುಕೊಂಡಿತು ಅಂತಾದರೆ ಮುಂದಿನ ಎಲ್ಲ ಊರು, ಕೆರೆ, ರಾಜ್ಯ, ರಾಷ್ಟ್ರ, ಎಲ್ಲರೂ ಕೊಚ್ಚಿಕೊಂಡು ಹೋಗ್ತಾರೋ ಸಂಜಯ, ಕೊಚ್ಚಿಕೊಂಡು ಹೋಗ್ತಾರೆ. ಹಾಗಾಗಿ ತಸ್ಯ ಕ್ರೋಧಂ ಸಂಜಯಾಹಂ ಸಮೀಕ್ಷ ಸ್ಥಾನೇ ಜನಾನ್ ವೃಷಮಸ್ಮದ್ಯ ಭೀತಃ. ಆದ್ದರಿಂದಾಗಿ ಧರ್ಮರಾಜನ ಸಿಟ್ಟನ್ನು ನಾನು ಸಹನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಂಜಯ ಈಗಲೇ ಹೋಗಿ ಧರ್ಮರಾಜನನ್ನು ಸಮಾಧಾನಪಡಿಸು. ಅತ್ಯಂತ ವೇಗದಿಂದ ಹೋಗು, ಅತ್ಯಂತ ಶೀಘ್ರದಿಂದ ಹೋಗು. ಅಜಾತ ಶತ್ರುಂ ಕುಶಲಂ ಸ್ಮ ಪೃಚ್ಛೇಹೇ. ಧರ್ಮರಾಜನ ಸೌಖ್ಯವನ್ನು ಮೇಲಿಂದ ಕೇಳು, ಪ್ರೀತಿಯಿಂದ ಮಾತನಾಡು, ಎಲ್ಲಿಗೂ ಧಮಕಾಯಿಸಬೇಡ, ಹೆದರಿಸಬೇಡ, ಕಠೋರವಾಗಿ ಮಾತನಾಡೋನ್ನು ಆಡ್ಲಿಕ್ಕೆ ಹೋಗಬೇಡ. ಧೃತರಾಷ್ಟ್ರ ಪಾಂಡವೈ ಶಾಂತಿಂ ಅಭೀಪ್ಸುಹು. ಧೃತರಾಷ್ಟ್ರ ಪಾಂಡವರಿಂದ ಶಾಂತಿಯನ್ನು, ಸಮಾಧಾನವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ ಅನ್ನೋದನ್ನು ರಿಪೀಟ್ ಆಗಿ ಮೇಲಿಂದ ಹೇಳು. ಇದುವೇ ನೀನು ಇವತ್ತು ಕೌರವ ದೇಶಕ್ಕೆ, ಹಸ್ತಿನಾವತಿಗೆ ಹಿತವನ್ನು ಅಪೇಕ್ಷೆ ಪಡುವ, ಹಿತವನ್ನು ನಡೆಸಿಕೊಡುವಂಥ ಕೆಲಸವಿದೆ, ದೊಡ್ಡ ಜವಾಬ್ದಾರಿ ಇದೆ, ನೀನು ಹೊರಡು ಅಂತ ಇಷ್ಟು ಸಂದೇಶವನ್ನು ಕೊಟ್ಟು ಕಳಿಸ್ತಾ ಇದ್ದ. ಈ ಎಲ್ಲವನ್ನು ನಾವು ವಿಚಾರವನ್ನು ಮಾಡ್ತಾ ಬಂದಾಗ ಪಾಂಡವರ ಬಲ, ದುರ್ಯೋಧನಾದಿಗಳ ದೌರ್ಬಲ್ಯ, ಪಾಂಡವರ ಧರ್ಮ, ದುರ್ಯೋಧನಾದಿಗಳ ಮೋಸ, ಪಾಂಡವರ ಪರಾಕ್ರಮ, ಧರ್ಮರಾಜನ ಸಿಟ್ಟು, ದುರ್ಯೋಧನನ ಆಸೆ, ಇವನ್ನೆಲ್ಲ ಪರಿಗಣಿಸಿ ಧೃತರಾಷ್ಟ್ರ ಹೇಳಿದ. ಹಾಗಾಗಿ ಪಾಂಡವರ ತಕ್ಕಡಿ ಬಹಳ ಮೇಲಿದೋ ಮಾರಾಯ. ಭೀಮ, ಅರ್ಜುನ, ಕೃಷ್ಣರ ಬಲ ಒಂದಾದರೆ ಧರ್ಮರಾಜನ ಸಿಟ್ಟೇ ಒಂದು ಕಡೆಗೆ ಇದೆ ಅಂತ ಹೇಳಿ ಹೆದರಿದ. ಎಲ್ಲರೂ ನಾಶವಾಗ್ತಾರೆ ಅಂತ ಹೇಳಿದ. ನೂರಾರು ಮಾತುಗಳನ್ನು ಹೇಳಿದ. ಪಾಂಡವರ ಜೊತೆಗೆ ಶಾಂತಿ ಸಮಾಧಾನ ಬೇಕಾಗಿದೆ ಅಂತ ಹೇಳಿದ, ಎಲ್ಲ ಹೇಳಿದ.
ಆದರೆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಒಂದು ಮಾತು ಧೃತರಾಷ್ಟ್ರ ಬಾಯಿಂದ ಹೇಳಲಿಲ್ಲ. ಭಾರಿ ವಿಚಿತ್ರ, ಭಾರಿ ಆಶ್ಚರ್ಯ. ಇದು ಏನು ಹೇಳಿದ್ದಾರೆ, ಇದರೊಳಗೆ ಕೂಟನೀತಿ ಇಲ್ಲ. ಧರ್ಮರಾಜನ ಬಗ್ಗೆ ಹೆದರಿಕೆಯೇ ಇದೆ. ಪಾಂಡವರಿಂದ ತುಂಬ ಹೆದರಿದ್ದಾನೆ ಧೃತರಾಷ್ಟ್ರ. ಮುಂದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಹಣದ ಆಸೆ ಏನಿದೆ, ಹಣದ ಲೋಲುಪತೆ ಏನಿದೆ, ಅದು ಎಂಥವರನ್ನು ಬಿಟ್ಟು ಕೊಡುವುದಿಲ್ಲ. ಕೈಯೊಳಗೆ ಬರುವವರಿಗೆ ಬೇಕು, ಬಂದ ಮೇಲೆ ಹೊರಗೆ ಹೋಗುವುದಕ್ಕೆ ಯಾವ ವ್ಯಕ್ತಿಯೂ ಬಿಟ್ಟು ಕೊಡುವುದಿಲ್ಲ. ಬಿಟ್ಟು ಕೊಡುವವನು ಭೀಮಸೇನ ದೇವರು, ಅರ್ಜುನನ, ಧರ್ಮರಾಜನಂಥವರೇ ಆಗಿರಬೇಕೇ ಹೊರತು ಯಾರೂ ಬಿಟ್ಟು ಕೊಡುವುದಿಲ್ಲ. ಇದು ರಾಜ್ಯದ ವೈಭವವಿದು. ಧೃತರಾಷ್ಟ್ರ ಅಂತ ಬಂದಿದೆ, ಕಳಿಸೋಣ. ಯಾಕೆ? ಹೇಗಾದರೂ ಮಾಡಿ ಪಾಂಡವರನ್ನು ಸಮಾಧಾನ ಪಡಿಸೋಣವೇ ಹೊರತು ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವ ಮಾತೇ ಆಡುವುದು ಬೇಡ ಅಂತ ಹೇಳ್ತಾನೋ ಏನೋ ಗೊತ್ತಿಲ್ಲ. ಅದೇ ಅಭಿಪ್ರಾಯವೇನಿದೆಯೋ ಗೊತ್ತಿಲ್ಲ, ಮುಂದೆ ನಾವು ನೋಡೋಣ. ಆದರೆ ರಾಜ್ಯ ಕೊಡಬೇಕು ಅಂತ, ಕೊಡ್ತೇನೆ ಅಂತ ಒಂದು ಮಾತು ಹೇಳುವುದಿಲ್ಲ ಪುಣ್ಯಾತ್ಮ. ಆಶ್ಚರ್ಯವನ್ಸತ್ತೆ. ಹೋಗು, ಬೇಗ ಹೋಗು, ಅವ್ರ ಜೊತೆಗೆಲ್ಲ ಮಾತನಾಡು. ಅವರ ಸಿಟ್ಟು, ಧರ್ಮರಾಜನ ಸಿಟ್ಟು ಸಮಾಧಾನ ಕಡಿಮೆ ಆಗುತ್ತೆ, ಹಾಗೆ ನೋಡಿಕೋ ಅಂತ ಹೇಳಿದ ಕೂಡಲೇ ಅಲ್ಲಿಂದ ವೇಗದಿಂದ ಸಂಜಯ ಹೊರಡುತ್ತಾನೆ. ಹೋದವನೇ ಸಂಜಯ ಹೋದಾಗ ಏನಾಗತ್ತೆ, ಅನಾಮ ಎಂ ಪೃಚ್ಛತಿ ತ್ವಂಬಿಕೆಯೋ ವೃದ್ಧೋ ರಾಜ ಧೃತರಾಷ್ಟ್ರೋ ಮನೀಷಿ. ಧರ್ಮರಾಜ ಬಂದು ಸಂಜಯನನ್ನು ಸ್ವಾಗತ ಮಾಡ್ತಾನೆ, ಕರೆದು ಕೂಡಿಸ್ತಾನೆ. ಅಲ್ಲ, ಮನೀಷಿ, ಬುದ್ಧಿವಂತನಾದ ತತ್ವಜ್ಞಾನಿಯಾದ ಧೃತರಾಷ್ಟ್ರ ಸುಖವಾಗಿದ್ದಾನಲ್ಲ. ದುರ್ಯೋಧನ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ ಇವರೆಲ್ಲರೂ ಸುಖವಾಗಿದ್ದಾರೆ ತಾನೆ. ಕರ್ಣೋಮಾನಿ ಕುಶಲಿ ತಾತ ಕಚ್ಚಿತ, ಮಹಾ ದುರಭಿಮಾನಿಯಾಗಿರ್ತಕ್ಕಂಥ ಕರ್ಣ ಸುಖವಾಗಿದ್ದಾನೆ ತಾನೆ. ದುರ್ಯೋಧನ ಹೇಗಿದ್ದಾನೆ? ಆಸೆ ಬುರುಕನಾದ ರಾಗಿಯಾದ ದುರ್ಯೋಧನ ಹೇಗಿದ್ದಾನೆ? ಸುಖವಾಗಿದ್ದಾನಲ್ಲ. ಅವರವರ ಮಡದಿಯರೆಲ್ಲರೂ ಸಮೃದ್ಧವಾಗಿದ್ದಾರೆ ತಾನೆ. ರಾಜ ಎಲ್ಲ ರೀತಿಯಿಂದಲೂ ಪ್ರಜೆಗಳನ್ನು ವೈಭವದಿಂದ ನೋಡಿಕೊಳ್ತಾ ಇದ್ದಾನೆ ತಾನೆ ಅಂತ ಧರ್ಮರಾಜ ಧೃತರಾಷ್ಟ್ರನ ಬಗ್ಗೆ ಕುಶಲ ಪ್ರಶ್ನೆಗಳನ್ನೇ ಮಾಡ್ತಾ ಇದ್ದಾನೆ. ಕಚ್ಚಿದ್ರಾಜ ಧೃತರಾಷ್ಟ್ರಸ್ಸ ಪುತ್ರ ಉಪೇಕ್ಷತೆ ಬ್ರಾಹ್ಮಣಾತಿಕ್ರಮನ್ವೈ. ಬ್ರಾಹ್ಮಣರ ಅತಿಕ್ರಮವನ್ನು ಮಾಡಬಾರದು ಎನ್ನುವ ನಿಯಮವನ್ನು ಧೃತರಾಷ್ಟ್ರ, ದುರ್ಯೋಧನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಲ್ಲವೇ? ಎಂಥ ಮಾತು ಇದೆ ನೋಡಿ. ಇವತ್ತು ಬಾಯಿ ತೆಗೆದರೆ ಬ್ರಾಹ್ಮಣರನ್ನು, ಬ್ರಾಹ್ಮಣೋತ್ತಮರನ್ನು ಅತಿಕ್ರಮಣ ಮಾಡ್ತೇವೆ, ಬೈತೇವೆ, ನಿಂದೆ ಮಾಡ್ತೇವೆ. ನಾವೇ ಅನಲೈಸ್ ಮಾಡಿಕೊಳ್ಳಬೇಕು. ದುರ್ಯೋಧನನ ಪಕ್ಷದಲ್ಲಿದ್ದೇವೋ ಧರ್ಮರಾಜನ ಪಕ್ಷದಲ್ಲಿದ್ದೇವೆ ಅಂತ ಅನ್ನೋದು. ಯಾವ ಮಾತನ್ನೂ ಕೇಳುವುದಿಲ್ಲ. ಎಲ್ಲರೂ ಸುಖವಾಗಿದ್ದಾರೆ ಅಂತ ಕೇಳಿ ಪ್ರಧಾನವಾದ ಮಾತನ್ನು ಕೇಳ್ತಾನೆ. ಕಚ್ಚಿದ್ರಾಜ ಧೃತರಾಷ್ಟ್ರ ಸಪುತ್ರ ಉಪೇಕ್ಷತೆ ಬ್ರಾಹ್ಮಣಾತಿಕ್ರಮಾನ್ವಯ. ಎಂದಿಗೂ ಕೂಡ ಬ್ರಾಹ್ಮಣರ ಅತಿಕ್ರಮವನ್ನು ಉಪೇಕ್ಷೆ ಮಾಡಿದಾರಲ್ಲ, ಬ್ರಾಹ್ಮಣ ಅತಿಕ್ರಮಣವನ್ನು ಎಂದಿಗೂ ಮಾಡುವುದಿಲ್ಲಲ್ಲ ಮಗನಿಂದ ಸಹಿತನಾದ ಧೃತರಾಷ್ಟ್ರ. ಇದುವೇ ಸ್ವರ್ಗ ಮಾರ್ಗವಿದು. ಮುಂದೆ ಹೇಳ್ತಾನೆ, ಸ್ವರ್ಗಸ್ಯ ಕಚ್ಚಿನ್ ನದತಾವರ್ತ ಭೂತಾನ್. ಬ್ರಾಹ್ಮಣರು ಅಂತಂದ್ರೆ ಸ್ವರ್ಗ ಮಾರ್ಗ ಅದು. ಬ್ರಾಹ್ಮಣರು ತತ್ವಜ್ಞಾನಿಗಳಾದ ವಿದ್ವಾಂಸರು, ತತ್ವಜ್ಞಾನಿಗಳು ಅಂತಂದ್ರೆ ಮೋಕ್ಷ ಮಾರ್ಗವದು. ಹಾಗಾಗಿ ಎಂದಿಗೂ ಕೂಡ ಬ್ರಾಹ್ಮಣರ ಅತಿಕ್ರಮವಾಗಲಿ, ವಿದ್ವಾಂಸರ ಅತಿಕ್ರಮವಾಗಲಿ ಆಗುವ ಹಾಗೇ ಇಲ್ಲ. ಬ್ರಾಹ್ಮಣರ ಅತಿಕ್ರಮವಾಯಿತು ಸ್ವರ್ಗವಿಲ್ಲ, ವಿದ್ವಾಂಸರ ಅತಿಕ್ರಮವಾಯಿತು ಮೋಕ್ಷವಿಲ್ಲ. ಧೃತರಾಷ್ಟ್ರ ಹೇಳ್ತಾನೆ. ಧರ್ಮರಾಜ ಸಂಜಯನಿಗೆ ಕೇಳ್ತಾ ಇದ್ದಾನೆ. ಎಂಥ ಅದ್ಭುತವಾದ ಮಾತು. ಆದ್ದರಿಂದಾಗಿ ನಮ್ಮ ಜೀವನದೊಳಗೆ ಎಂದಿಗೂ ಕೂಡ ಬ್ರಾಹ್ಮಣರ ಅತಿಕ್ರಮಣ ಬೇಡ, ವಿದ್ವಾಂಸರ ಅತಿಕ್ರಮಣ ಸರ್ವಥಾ ಬೇಡ, ಯತಿಗಳ ಅತಿಕ್ರಮಣ ಅಂತೂ ಬೇಡವೇ ಬೇಡ. ಅದು ಮಹಾ ಅನರ್ಥಕ್ಕೆ ಕಾರಣವಾಗಿ ಆಗತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಇದು ಸ್ಪಷ್ಟವಾಗಿ ಧರ್ಮರಾಜ ಧೃತರಾಷ್ಟ್ರನ ಬಗ್ಗೆ ಕೇಳುವಾಗ ಸಂಜಯನ ಮುಂದೆ ಕೇಳ್ತಾ ಇದ್ದಾನೆ. ಹೀಗೆ ಎಲ್ಲವನ್ನು ಕೇಳಿದ ಮೇಲೆ ಧರ್ಮರಾಜ ಮತ್ತೆ ಕೇಳ್ತಾನೆ, ಹಾಗಾದರೆ ನಮ್ಮ ಕಕ್ಕ ಏನು ಅಭಿಪ್ರಾಯವನ್ನು, ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ ಹೇಳ್ತೀಯಾ ಅಂತ ಕೇಳಿದಾಗ
ಸಂಜಯ ಧೃತರಾಷ್ಟ್ರನ ಮಾತನ್ನು, ಅಂದರೆ ಇಲ್ಲಿವರೆಗೆ ನಾವು ಧೃತರಾಷ್ಟ್ರ ಸಂಜಯನ ಏನು ಹೇಳಿದ ಒಂದು ಅರ್ಧ ಭಾಗ ಕೇಳಿದ್ದೇವೆ. ಇನ್ನರ್ಧ ಭಾಗ ಇಲ್ಲಿ ಹೇಳದೇ ಇರುವ ವಿಷಯಗಳನ್ನು ಧೃತರಾಷ್ಟ್ರ ಹೇಳಿದ್ದನ್ನು ಸಂಜಯ ಹೇಳ್ತಾನೆ, ಬಹಳ ಸೊಗಸಾಗಿ ಹೇಳ್ತಾನೆ. ಅದನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ